ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜೆ ಡಿ ಶ್ರೀನಾಥ್ ರೈಡರ್. ಇವತ್ತಾದರೆ ಫುಲ್ ಅರ್ನಿಂಗ್ ಮಾಡಿಬಿಡ್ಬೇಕು ಅಂತಂದ್ಬಿಟ್ಟು ಬೆಳಗ್ಗೆ ಎದ್ದು ಬಂದೆ. ಫಸ್ಟ್ ರೈಡ್ ಬಂದುಬಿಟ್ಟಿದೆ. ಇದು ಬಂದುಬಿಟ್ಟು ವೈಟ್ ಫೀಲ್ಡ್ ಕಡೆ ಇದೆ. ಸೊ ಇವತ್ತು ಫುಲ್ ಅರ್ನಿಂಗ್ ಮಾಡಿಬಿಡ್ಬೇಕು ಅಂತಂದ್ಬಿಟ್ಟು ಫುಲ್ ಖುಷಿಯಿಂದ ಬಂದುಬಿಟ್ಟಿದ್ದೀನಿ. ಸೊ ಇವತ್ತು ನಿಮ್ಮ ಬ್ಲೆಸ್ಸಿಂಗ್ ಬೇಕು ಅಂತಂದ್ಬಿಟ್ಟು ನಾನು ಕೇಳ್ಕೊತ ಇದ್ದೀನಿ. ಇವತ್ತಂತೂ ಧೂಳು ಎಬ್ರಿಸ್ಬೇಕಷ್ಟೇ. ನಾನು ಅಂದ್ಕೊಂಡಿದ್ದೀನಿ ಟಾರ್ಗೆಟ್ ಇವತ್ತು 2,000 ಮೇಲೆ ದುಡಿಬೇಕು ಅಂತ. ಅದು ಎಷ್ಟಾದರೂ ಆಗಿರ್ಬೋದು. ರಾತ್ರಿ 12 ಗಂಟೆ ಆದರೂ ಮನೆಗೆ ಹೋಗಲ್ಲ. ಇವತ್ತು ಬೆಳಗ್ಗೆ 6 ಗಂಟೆ ಆಗಿದೆ ಟೈಮು. ಒಟ್ನಲ್ಲಿ ಬಿಡೋದೇ ಇಲ್ಲ. ಒಂದು ರೇಂಜಲ್ಲಿ ದುಡಿಬೇಕು ಅನ್ಕೊತಿದ್ದೀನಿ. ಅಂಡ್ ಅಷ್ಟೇ ಅಲ್ಲ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಇನ್ಸ್ಟಾ ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನಾನು ಅಡ್ವೆಂಚರ್ ಸ್ಟಾರ್ಟ್ ಮಾಡಬೇಕು ಅಂತಂದ್ಬಿಟ್ಟು ತುಂಬ ವರ್ಷಗಳಿಂದ ಅನ್ಕೊತಾ ಇದ್ದೀನಿ. ಆದರೆ ಖಂಡಿತ ಒಂದಿನ ಮಾಡಬೇಕು ಅಂತಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಅದ್ರಿಗೆಲ್ಲ ನಂಗೆ ಬೇಕಾಗಿರೋದು 50,000 ಸಬ್ಸ್ಕ್ರೈಬರ್ಸು, 50,000 ಫಾಲೋವರ್ಸು. ಇದೆಲ್ಲ ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಸೊ ಬನ್ನಿ, ಫಸ್ಟ್ ರೈಡ್ ಆದರೆ ಪಿಕಪ್ ಆಯಿತು. ಇವತ್ತಾದರೆ ಅರ್ನಿಂಗು ಧೂಳು ಎಬ್ಬಿಸ್ಬೇಡಣ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೀನಿ. ಬನ್ನಿ 65. ನಮ್ಮ ಕನ್ನಡನ ಫಸ್ಟ್ ಬೆಳೆಸಿ ಮತ್ತೆ ಬೇರೆ ಸ್ಟೇಟ್ ಸಪೋರ್ಟರ್ ಕನ್ನಡಿಗರ್ಸ್, ದೇ ಆರ್ ರಿಯಲಿ ವರ್ಕಿಂಗ್ ವೆರಿ ಹಾರ್ಡ್. And also just one line I want to say to all of you guys: never give up. Whatever is happening, just going on, just go with the flow. Whether it's your work, whether it's your personal life, just never give up. Believe in yourself. ಥ್ಯಾಂಕ್ ಯು ಸೋ ಮಚ್. Thank you. ಲಾಸ್ಟ್ ಇಯರ್ ಕೂಡ ನಾನು ನಿಮ್ಮ ಜೊತೆ ರೈಡ್ ತಗೊಂಡಿದ್ದೆ. ಸೀರಿಯಸ್ಲಿ? ಬಿಕಾಸ್ ಲಾಸ್ಟ್ ಇಯರ್ ನಾನು ಅಷ್ಟು ತಗೊತಾ ಇರಲಿಲ್ಲ ರೈಡ್ಸ್ ಆ್ಯಂಡ್ ಆಲ್. ಮತ್ತೆ ಯೂಟ್ಯೂಬ್ ಫಾಲೋ ಎಲ್ಲ ಮಾಡಿದ್ದೆ, ಸಬ್ಸ್ಕ್ರೈಬ್ ಎಲ್ಲ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಕರುಣೆ ಹಿಂಗೆ ಇರಲಿ. ಸ್ವಲ್ಪ ಆದಷ್ಟು ಬೇಗ ಬೆಳಿತೀವಿ. ಥ್ಯಾಂಕ್ ಯು. ಫೇಸ್ ಹಾಕ್ಬೋದಲ್ಲ? ಯಾ. ಸೊ ಆ್ಯಕ್ಚುಲಿ ಅವರು ಲಾಸ್ಟ್ ಇಯರ್ ನನ್ನ ರೈಡಲ್ಲಿ ಕೂಡ ಬಂದಿದ್ರಂತೆ. ಸೊ ನನ್ನ ರೈಡಲ್ಲಿ ಬಂದು ನಾನು ಆ್ಯಸ್ ಯೂಶಲಿ ನಾವು ನಮ್ಮ ಕಸ್ಟಮರ್ ಹತ್ರ ತುಂಬ ಹ್ಯಾಪಿಯಾಗಿ ಖುಷಿಯಾಗಿ ಅವ್ರಿಗೆ ಯಾವುದೇ ಥರ ಬೋರ್ ಹೊಡಿದಿರ ಲೈಕ್ ಒಂದು ಎಂಟರ್ಟೈನ್ಮೆಂಟಾಗಿ ರೈಡ್ ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅವ್ರಿಗೆ ನೆನಪಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಈವನ್ ನನಗೆ ಕೂಡ ಇವಾಗಲೇ ಗೊತ್ತಾಗಿದ್ದು. ಲೈಕ್ ನಾನು ಹೆಂಗಪ್ಪ ಅವರು ಹೇಳಿದ್ರು ಅಂತ ಅಂದ್ಬಿಟ್ಟಂದರೆ, ಲೈಕ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅಂದ್ಬಿಟ್ಟು ಚಾನಲ್ ಓಪನ್ ಮಾಡಿದಾಗ ಅವ್ರಿಗೆ ಆಲ್ರೆಡಿ ಸಬ್ಸ್ಕ್ರೈಬ್ಡ್ ಅಂತ ತೋರಿಸ್ತಿದೆ ಅಂತೆ. ಸೊ ಅದಾದಮೇಲೆ ಅವರು ಫೈನಲೈಸ್ ಮಾಡಿದ್ರು. ನಾನು ಇದಕ್ಕೆ ಮುಂಚೆನೇ ನಿಮ್ಮ ರೈಡಲ್ಲಿ 1 ಇಯರ್ ಹಿಂದೆ ಮಹದೇವಪುರ ಕಡೆಯಿಂದ ನಾನು ಫಸ್ಟು ಬೇರೆ ಆಫೀಸ್ ಹತ್ರ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿಗೆ ಹೋಗಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಸಿಕ್ಕಿದ್ದಕ್ಕೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮಗೂ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ಬೆಳಗ್ಗೆ ಇವತ್ತು ನನ್ನ ಚಾಲೆಂಜಲ್ಲಿ ಫಸ್ಟ್ ರೈಡಲ್ಲಿ ಒಂದು ಒಳ್ಳೆ ಕಸ್ಟಮರ್, ಅದು ನಮ್ಮ ಕನ್ನಡದವರೇ KGF ಅವರವರು. ಸೊ ಫಸ್ಟ್ ರೈಡೇ ಕನ್ನಡದವ್ರು ಸಿಕ್ಕಿದ್ದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇದಾದಮೇಲೆ ನೋಡೋಣ, ಈ ಪೋರ್ಟರು ಮತ್ತು ಊಬರ್ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಪಾರ್ಸಲ್ ಆರ್ಡ್ರ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕಸ್ಟಮರ್ಸ್ ಜಾಸ್ತಿ ಓಡಿಸಲ್ಲ. ಸೊ ಅದಕ್ಕೋಸ್ಕರ ಈಗ ಪಾರ್ಸಲ್ ಯಾವುದಾದ್ರೂ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಾಯ್ತಾಯಿದ್ದೀನಿ. ಇದು ನೋಡಿದ್ರೆ ಈ ಊಬರಲ್ಲಿ ಒಂದು ಆರ್ಡ್ರ್ ಬರ್ತಿದೆ. ಪಿಕಪ್ 5 ಕಿಲೋಮೀಟ್ರ್ ಇದೆ, ಡ್ರಾಪ್ 10 ಕಿಲೋಮೀಟ್ರ್ ಇದೆ, 160 ರೂಪಾಯಿ. ಸೊ ಇದೆಲ್ಲಾದರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆ್ಯಸ್ ಯೂಶುವಲ್ ನಾವು ವೆಯ್ಟ್ ಮಾಡೋಣ ಒಂದು ಸ್ವಲ್ಪ ಹೊತ್ತು, ಒಂದು ಸ್ವಲ್ಪ ಲಾಂಗ್ ರೈಡು. ಲೈಕ್ ಯಾವುದಾದ್ರೂ ಪಾರ್ಸಲ್ ಆರ್ಡ್ರ್ ಸಿಕ್ಕಿದ್ರೆ ನಮಗಂತೂ ಸಿಕ್ಕಾಪಟ್ಟೆ ಇನ್ನೂ ಚೆನ್ನಾಗಿರುತ್ತೆ. ಊಬರಲ್ಲಿ ಇನ್ನೊಂದು ರೈಡ್ ಬಂತು. ಸೊ ಹೋಗಿ ಪಿಕಪ್ ಮಾಡ್ಕೊಂಡು ಬರೋಣ. ಬೊಮ್ಮಸಂದ್ರ ಅಂತ ತೋರಿಸ್ತು. ಕ್ಯಾನ್ಸಲ್ ಮಾಡೋಕ್ಕೋಗಿ ಯಾವುದೋ ರೈಡ್ ಆಕ್ಸೆಪ್ಟ್ ಮಾಡಿಬಿಟ್ಟೆ. ಸೊ ಹೌದು, ರ್ಯಾಪಿಡೋದಲ್ಲಿ ಒಂದು ರೈಡ್ ಆಕ್ಸೆಪ್ಟ್ ಮಾಡಿಬಿಟ್ಟೆ. ಸೊ ಅದನ್ನು ನಾವೇ ಕ್ಯಾನ್ಸಲ್ ಮಾಡಿಬಿಡೋಣ. ಯಾಕಂದರೆ ನಾವು ಬೈ ಮಿಸ್ಟೇಕ್ ತಗೊಂಡಿರೋದು. ಸೊ ಅದು ಎಲ್ಲಿಗೆ ಅಂತ ಕೂಡ ಗೊತ್ತಿಲ್ಲ. ಸೊ ಆದ ಕಾರಣ ನಾವು ಯಾವುದೋ ಏನೋ ಒಂದು ಹಾಕಿ ನಾವು ಕ್ಯಾನ್ಸಲ್ ಮಾಡೋದು ಒಳ್ಳೆಯದು. ಆ್ಯಂಡ್ ಓಹೋ, ಬೆಲೆಗ್ನಳ್ಳಿ 56 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾವನ. ಇವನ ಅದು ಹೋಯ್ತು, ಇದು ಬಂತು ಅಂದಂಗೆ. ಸರ್ ಡ್ರಾಪ್ ಎಲ್ಲಿಗೆ ಸರ್? ಬೆಲೇಕನಹಳ್ಳಿ ರೈಟ್? ಸರಿ, ಬರ್ತಾ ಇದ್ದೀನಿ. ಹೌದು, ಬರ್ತಾ ಇದ್ದೀನಿ. 4 ಕಿಲೋಮೀಟ್ರ್ ಇದೆ ಪಿಕಪ್ಪು. ಬರ್ತಾ ಇದ್ದೀನಿ.
ಸೊ ಯಾಕಪ್ಪ ಕಾಲ್ ಮಾಡಿದೆ ಅಂತಂದರೆ ಇವನ್ ಜಾಸ್ತಿ ಲಾಂಗ್ ಇದೆ, ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಅದಕ್ಕೋಸ್ಕರ ಬುಕ್ ಮಾಡಿದೆ. ಇದು ಅವರು 60 ರೂಪೀಸ್ ಆ್ಯಡ್ ಮಾಡಿರೋದು ವೇಸ್ಟ್ ಆಯಿತು, ನಮಗೇನು ಸಿಗಲ್ಲ. ಯಾಕಪ್ಪ ಅಂತಂದರೆ ಇದು ಪಿಕಪ್ ಬಂದುಬಿಟ್ಟು 4.5 ಕಿಲೋಮೀಟ್ರ್ ಇದೆ. 4.5 ಕಿಲೋಮೀಟ್ರಿಗೆ ನಮಗೆ ಏನು ಬರಲ್ಲ. ಸೊ ಅದಕ್ಕೆ ಏನು ವರ್ಕೌಟ್ ಆಗಲ್ಲ. ಆದರೂ ನೋಡೋಣ ಬನ್ನಿ. ಚಳಿ ಈ ಥರ ಕೊಯ್ತೈತೆ ಗುರು. 89 ಓಕೆ. ಕೋರಮಂಗಲ BTM ಅರ್ಕೆರೆ. ಸೊ ಇವತ್ತೇನೇ ಮಾಡಿ 2K ಮೇಲೆ ಅರ್ನ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಎಷ್ಟು ತನಕ ಅರ್ನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದಂತೂ ನಿಜ, ಬ್ರೇಕ್ ಅಂತೂ ಕೊಡಬಾರ್ದು. ದುಡಿಬೇಕು 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 ದುಡಿಬೇಕು. आरन कौन मारा? मैं नहीं. ಇಲ್ಲ ಅಂತಂದರೆ ಮತ್ತೆ ಮಾರಾಯ ಅಂತಾನೆ. ಇವನು ಯಾವನ್ ಗುರು ತಗಡು. ಆರನ್ ನೋಡ್ದ ನಾನು. ಹಾಂ ಸೊ ಫೈನಲಿ ಲೊಕೇಶನ್ ಹತ್ರ ರೀಚ್ ಆದ್ವಿ. ರಿನ್ನಿ ಅಂತ ಐತೆ ಹೆಸರು. ಹುಡುಗನ ಗೊತ್ತಿಲ್ಲ, ಯಾರಾದರೆ ಏನು. ವೆಯ್ಟ್, ಕಸ್ಟಮರ್ಗೆ ಫೋನ್ ಮಾಡೋಣ. ಕಸ್ಟಮರ್ಗೆ ಕಾಲ್ ಮಾಡೋಣ. ಭೀಮಾ ಕಟ್ ಮಾಡಿ ಫೋನ್ ಮಾಡಿ. ಸೊ ಕಸ್ಟಮರ್ಗೆ ಕಾಲ್ ಮಾಡು. ಹಲೋ ಮೇಡಮ್, ರ್ಯಾಪಿಡೋ. ಹಾಂ, ಸೊ ಗಾಯ್ಸ್, ಈಗ 3ನೇ ಆರ್ಡ್ರ್ ಬಂದುಬಿಟ್ಟು ಒಂದು ತಗೊಂಡಿದ್ದೀನಿ. ಮತ್ತೆ ವೈಟ್ ಫೀಲ್ಡ್ಗೆ ಟ್ರಾಫಿಕ್ಗೆ ಮತ್ತೆ ಆರ್ಡ್ರ್ ಬಂದಿದೆ. ಸೊ ಇದು ಬಂದುಬಿಟ್ಟು 240 ಪ್ಲಸ್ 135 ರೂಪಾಯಿ ಸರ್ಜ್ ಹಾಕಿದ, ಲೈಕ್ ಟಿಪ್ಸ್ ಥರ. ಸೊ ಮತ್ತೇನಾದರೂ ಟಿಪ್ಸ್ ಏನಾದರೂ ಕ್ಯಾನ್ಸಲ್ ಮಾಡಿರ್ತಾರಾ ಇಲ್ಲ ಹಂಗೆ ಇರುತ್ತಾ, ಈ ಡೌಟು ನನಗೆ ತುಂಬ ದಿನಗಳಿಂದ ಇತ್ತು. ಸೊ ಆ ಡೌಟ್ ಇವಾಗ ಕ್ಲಾರಿಫೈ ಆಗುತ್ತೆ ಈ ರೈಡ್ ತಗೊಂಡ್ರೆ. ಸೊ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. 265 10 ಗಂಟೆ 500 ಆರ್ಡರ್ಸ್ ಮಾತ್ರ ಇವತ್ತು ಯಾಕೋ ಬೇಗ ಬರ್ತಾ ಇದ್ದಾವೆ ಗುರು. ಯಾ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ವಿ ಆರ್ ಟ್ರೈಂಗ್ ಟು ಅದರ್ ಆರ್ಡರ್. ಅದಕ್ಕೆ ಮುಂಚೆ ಹೊಟ್ಟೆ ಒಳಗಡೆ ಏನಾದರೂ ಪಟ್ ಅಂತ ಹಾಕ್ಕೊಬಿಡ್ಬೇಕು ಗುರು. ಹೊಟ್ಟೆಯಲ್ಲಿ ಕರಿತೈತೆ. ಸಂಪಂಗಿ ರಾಮನಗರ ಸರ್ಜು 42. ಮೊದಲು ನಾವು ಊಟದ ಕಡೆ ಗಮನ ಕೊಡಬೇಕು. 10 ಗಂಟೆ ಆಗಿದೆ, 10:15 ಆಗ್ತದೆ. ಸೊ ಆಲ್ರೆಡಿ ಲೇಟ್ ಆಗಿದೆ. ಇನ್ನೂ ಲೇಟ್ ಮಾಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ದುಡಿಯೋದೇ ತಿನ್ನೋದಕ್ಕೆ. ಸೊ ದುಡಿದ್ರೆ ಅದೇನೋ ಸರಿಯಲ್ಲ. ಸೊ ಹತ್ರದಲ್ಲಿ ಹೋಟೆಲ್ಸ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಇಲ್ಲೊಂದು ಹೋಟೆಲ್ ಸಿಕ್ತು. ಸೊ ಇಲ್ಲಿ ಬಗ್ದು ಬಾಯಿಗೆ ಹಾಕೋಬಿಡೋಣ ಬೇಗ. ಎಸ್, ಅಣ್ಣ ಏನಿದೆ ಬಸ್? ಏನಿದೆ? ಲೇಡಿ ಕಸ್ಟಮರ್ ಇವತ್ತು 2ನೇದು. ಫಸ್ಟು ಒಂದು ಕರ್ನಾಟಕ ಹುಡುಗಿ, ಆಮೇಲೆ ಒಂದು ಕರ್ನಾಟಕ ಹುಡುಗ, ಈಗ ನಾರ್ತ್ ಹುಡುಗಿ ಅಂತ ಅನಿಸ್ತಾ ಇದೆ. ಹಿಂದಿಯಲ್ಲಿ ಮಾತಾಡಿದ್ರು. ಸೊ ಯಾರಾದರೆ ಏನು, ಅವ್ರಿಗೆ ಹೋಗ್ತಾ ಸ್ವಲ್ಪ ಕನ್ನಡ ಕಲಿಸ್ಕೊಟ್ಬಿಡ್ತೀನಿ. ಏನಂತೀರಾ? ಸರಿನಾ ತಪ್ಪ? ಕರೆಕ್ಟ್. ನಾನು ಅಂದ್ಕೊತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಮಾತಲ್ಲಿ ಪ್ರೀತಿಯಿಂದ ಒಂದು 4 ಮಾತು ಮಾತಾಡಿ ಅವ್ರ ದಾರಿಗೆ ಹೋಗಿ ಅವ್ರ ದಾರಿಯಿಂದ ನಮ್ಮ ಭಾಷೆನ ಸ್ವಲ್ಪ ಕಲಿಸ್ಬೇಕು ಅಂತಂದ್ಬಿಟ್ಟು ನಾನಾದರೆ ಅಂದ್ಕೊತಾ ಇದ್ದೀನಿ. ಸೊ ನೀವೇನಂತೀರಾ? ಮಾಡೋದಾ ಬೇಡದಾ? ಕಾಮೆಂಟಲ್ಲಿ ತಿಳಿಸಿ. ಇದೇನೋ ಡ್ರಾಪಿಗೆ ಬಂದರೆ ಇಲ್ಲಿ ಟ್ರಾಫಿಕ್ಕು ಎಗ್ಗ ಮುಗ್ಗಿ ಐತೆ ಗುರು. ಒಂದು ಅರ್ಧ ಗಂಟೆಯಿಂದ ಅದನ್ನೇ ಬಿಟ್ಕೊಂಡಿದ್ದಾರೆ. ಇದೊಂದು ರಾಮಾಯಣ. ಇದು ನೋಡಿ ಎಷ್ಟೊತ್ತಿಂದ ಕಾದು ಬಡ್ಕಂತವ್ರೆ. ಯಪ್ಪ ನನಗೂ ಬಿಡ್ತು ಗುರು.
ಅಯ್ಯಯ್ಯಯ್ಯ, ಈ ಥರ ರೋದನೆ ಕೊಡಬಾರ್ದಿತ್ತು. 15 ನಿಮಿಷದಿಂದ ಗುರು, ಅದಕ್ಕೆ ಮುಂಚೆ ಎಷ್ಟೊತ್ತಾಗಿತ್ತು ಗೊತ್ತಿಲ್ಲ ಸ್ಟಾಪ್ ಆಗಿ. 15 ನಿಮಿಷದಿಂದ ಈ ಕಡೆಯಿಂದ ವೆಹಿಕಲ್ಸೇ ಬಿಟ್ಟಿಲ್ಲ. ಅಯ್ಯಪ್ಪ ದೇವ್ರೆ, ಒಂದು ರೇಂಜಲ್ಲಿ ಸೌಂಡು ಬಡ್ಕೊತಾ ಇದ್ದಾರೆ. कैसा लग रहा है मैडम हमारा बेंगलुरु? कन्नड़ा सीख रहे हो मैडम आप? कैन आई टीच? हाँ, कैन आई टीच? ಚೆನ್ನಾಗಿದ್ದೀರಾ? 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 ಚೆನ್ನಾಗಿದ್ದೀರಾ मतलब कैसी हो? हाँ, ಊಟ ಆಯ್ತಾ मालूम? ಊಟ ಆಯ್ತಾ? हाँ, मतलब खाना हो गया? ओ, इसका आंसर देना है आयतु. लेकिन ನಿಮ್ಮ ಊರು ಯಾವುದು? हाँ, निम्मा मतलब अप, लाइक निम्मा मतलब अप. हाँ, गाँव. हाँ, यावदू मतलब कहाँ से किधर? ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇದ್ದೀರಾ? ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇದ್ದೀರಾ? ಹಾಂ ಹಾಂ, बेंगलुरु में ಏನು ಮಾಡ್ತಾ ಇದ್ದೀರಾ? अच्छा, ओ बेंगलुरु में क्या कर रहे हो? हाँ, रिप्लाई देना पड़ेगा. वर्किंग. ಕೆಲಸ. ಕೆಲಸ. ಕೆಲಸ मीन्स वर्क. हाँ, ವರ್ಕಿಂಗ್ मीन्स ಕೆಲಸ ಮಾಡುತ್ತಿದ್ದೇನೆ. आप एक बार बोलो, ಕೆಲಸ ಮಾಡುತ್ತಿದ್ದೇನೆ. ಮಾಡುತ್ತಿದ್ದೇನೆ. ಮಾಡುತ್ತಿದ್ದೆ. ಯೆಸ್, you have a great future. You have great future. हाँ, या क्या है ना, सब लोगों का क्या होता है, आसपास कोई कन्नड़ा वाला नहीं रहेगा ना, वो इसलिए वो लोग वो कन्नड़ा बात करने के लिए थोड़ा लेट हो जाएगा. नहीं 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 नहीं, वाट एवर इट इज़, मैं किसी को भी हेट नहीं करूँगा, क्योंकि अगर मेरा पास कोई है तो मैं प्यार से बेसिक क्या होता है, मैं बेसिक उसको आराम से मैं टीच कर सकती हूँ ना. वो हवा देने के लिए, गाली देने के लिए क्या ज़रूरत है? मैं राइट? सही कि नहीं? हाँ, अगर आज अभी मैं ये राइड कर रही हूँ, ये राइड ख़त्म होने के पहले आपको एक थोड़ा एक 5-10 वर्ड्स, बेसिक वर्ड्स आपको बोला तो आप भी फिर बात कर सकते हैं आराम से. हेट करने के लिए ज़रूरत क्या है? कैसा सीखेगा? सब आदमी उधर उधर रहेगा, मैं क्यों बात करना है, मैं नहीं बात करेंगे ऐसा बोल के. सॉरी भाई, इसकी ब्रेक जाम हो गया. ऐसा बोल के क्या होता है, क्या फ़र्क पड़ता है ना. वो लोग क्या बोलेगा, अरे यार ऐसा कन्नड़ा वाला आदमी मुझे गाली दे के इतना परेशान कर रहे है. वो तो नहीं चाहिए. और हम लोग प्यार से झगड़ा करने का पहले थोड़ा उसको बोल दिया तो वो आराम से टीच कर लर्न कर सकता है ना. सब बात में आएगा, मैं क्यों बात करना है, मुझे फ़र्क नहीं है, मैं नहीं बात करूँगा, ऐसा बोलेगा, वो तो बात गलत है ना. हाँ, ओ तो ठीक है, अभी आ गया, मैं ट्राई कर रही हूँ, धीरे धीरे बात करेगा. अगर बात किया तो
उसी का भी थोड़ा बेनिफिट्स होता है ना, कोई गाली भी नहीं दे सकते, किधर भी आराम से जा सकते हैं, आराम से आ सकते हैं, कोई टेंशन नहीं रहेगा। नहीं, एक एक आदमी रहेगा ऑटो वाला भी, लेकिन एक बहुत ज़्यादा अच्छा वाला आदमी भी ज़्यादा है। अगर मेरा जैसा टीच करने वाला आदमी ज़्यादा है, क्योंकि मुझे भी थोड़ा पता है ना, मैं ही देखा ऐसा आदमी का। ಓಲಾ ಸಾರಿ ಊಬರು ಪೋರ್ಟರು ಎಲ್ಲನೂ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಆರ್ಡ್ರ್ ಬರ್ತಾಯಿಲ್ಲ ಗುರು. ಸೊ ಅದಕ್ಕೆ ಹೋಟೆಲ್ ಹತ್ರ ಬಂದೆ, ಇಲ್ಲೇ ಸ್ವಲ್ಪ ಮೈಕ ಬಿಡೋಣ. ಒಟ್ಟಿನಲ್ಲಿ ಗುರು ಸುತ್ತಾಡಿ 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 ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಾ ಇದೆ. ಒಂದು ರೈಡ್ ಇಲ್ಲ ಗುರು, ಒಂದು ರೈಡ್ ಇಲ್ಲ, ಸೈಲೆಂಟ್ ಆಗಿಬಿಟ್ಟೈತೆ. ಈ ಥರ ಸೈಲೆನ್ಸ್ ಇದ್ದರೆ ಹೆಂಗಪ್ಪ ಹೋಗ್ಲಿ ಜೀವನ ಮಾಡೋದು ನಾವು, ಹಾಂ ಐ ರೈಟ್? ಒಂದು ರೈಡ್ ಇಲ್ಲ ನೋಡಿ, ಒಂದು ರೈಡ್ ಇಲ್ಲ. ಕಾಯ್ಕೊಂಡು ವೈಟ್ ಫೀಲ್ಡಿಂದ ಮುನ್ನೆ ಕನಾಲ್ ರೋಡ್ ಬಂದೆ. ಸೊ ಈ ಕಡೆನಾದರೂ ಒಂದಾದರೂ ಬರುತ್ತೇನೋ ನೋಡೋಣ. ಈಗ ಡ್ಯೂಟಿ ಬಂದಿಲ್ಲ ಅಂತಂದರೆ ತುಂಬ ಕಷ್ಟ ಮಾರಿ. ಇವತ್ತೇನೋ ಮಾಡ್ಬೇಕು ಅಂದ್ಕೊಂಡು ಡ್ಯೂಟಿ ಆನ್ ಮಾಡಿದೆ, ಇದು ನೋಡಿದ್ರೆ ಇನ್ನೇನೇನೋ ಆಗೋ ಥರ ಇದೆ. ಸೊ ಈ ಥರ ಆಗಬಾರ್ದು ಅಂದರೆ ಡ್ಯೂಟಿ ಬರಬೇಕು. ಸಣ್ಣ ಪುಟ್ಟ ದೊಡ್ಡದೋ ಚಿಕ್ಕದೋ ಬಂದಿದ್ದೆಲ್ಲ ಆಯ್ಕೊಬಿಡ್ತೀನಿ. ಈಗ ಬ್ರೇಕ್ ಬೇರೆ ಜಾಮ್ ಆಗ್ತಾಯಿದೆ ಗುರು ನಂದು. ಫೈನಲಿ ವೆಯ್ಟ್ ಮಾಡಿ ಇವಾಗೊಂದು ಆರ್ಡ್ರ್ ಬಂತು ಗುರು KR ಪುರಮ್ಗೆ. ಸೊ ಈಗ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಇಲ್ಲಿಂದ ಜಸ್ಟ್ 500 ಮೀಟರ್ಸ್ ಇದೆ. ಅಲ್ಲಿಂದ ಸುತ್ತಾಕೊಂಡು ಬಂದಿದ್ದಕ್ಕೂ 100 ರೂಪಾಯಿ ಲಾಭ ಅಂದಂಗೆ ಆಯಿತು. ಲಾಭ ಏನಿಲ್ಲ, ಕಷ್ಟಪಟ್ರೆ ಅದು ಬರುತ್ತೆ. ಲಾಭ ಅಂತದಿಲ್ಲ, ಕಷ್ಟಪಟ್ಟರೆ ದುಡಿಯುತ್ತೆ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಸೊ ಈಗ ಬನ್ನಿ ಹೋಗಿ ಬೇಗ ಪಿಕಪ್ ಮಾಡಿಕೊಂಡು, ಇವತ್ತು ಟಾರ್ಗೆಟ್ ಮಾತ್ರ ಒಂದು ರೇಂಜಲ್ಲಿ ರೀಚ್ ಆಗಲೇಬೇಕು ಗುರು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಟಾರ್ಗೆಟ್ ರೀಚ್ ಮಾಡಬೇಕು. ಸೊ KR ಪುರಮ್ ಹೋಗಿ KR ಪುರಮಿಂದ ಅತ್ಲಾಗೆ ಮೆಜೆಸ್ಟಿಕ್ ಹೋದರೆ, ಮೆಜೆಸ್ಟಿಕ್ ಹೋದ್ಮೇಲೆ ಚಿಕ್ಕಪೇಟೆ ಒಳಗಡೆ ಹೋಗ್ಬಿಟ್ರೆ ಒಂದು 2-3 ಆರ್ಡ್ರು ಪಾರ್ಸಲ್ಗಳು ಎತ್ಕೊಂಡು ನುಗ್ಬೋದು. ಸೊ ಆದಷ್ಟು ಚಿಕ್ಕಪೇಟೆ ಕಡೆ ಹೋಗೋದಕ್ಕೆ ನೋಡ್ತೀನಿ. ಈ ಚಿಕ್ಕಪೇಟೆ ಹೆಂಗೆ ಅಂತಂದರೆ, ನಾವು ಚಿಕ್ಕಪೇಟೆಗೆ ಹೋಗಬಾರ್ದು, ಇದೇ ಲಾಸ್ಟ್ ಅಂತ ಅಂದ್ಕೊತೀವಿ. ಆದರೆ ಡ್ಯೂಟಿಗಳು ಅಲ್ಲೇ ಬರ್ತವೆ ಅಂತಂದ್ಬಿಟ್ಟು ಪುನಃ ಅಲ್ಲಿಗೆ ಹುಡ್ಕೊಂಡೋಗ್ತೀವಿ. ಅದು ಈ ಮಳೆ ಬೇರೆ ಬೀಳ್ತಾನೇ ಐತೆ ಗುರು, ಅತ್ಲಾಗ ಜೋರಾಗೂ ಬರೋಂಗಿಲ್ಲ, ಈ ಕಡೆ ನಿಲ್ಲಂಗಿಲ್ಲ. ಇದು ಯಾವ ಕಡೆ ಮಳೆನೋ ಹೊತ್ನಲ್ಲಿ ಒಂಚೂರು ಗೊತ್ತಾಗ್ತಾ ಇಲ್ಲ. ಈಗ ಮಳೆ ಬರೋ ಸೀಸನ್ನೇ ಅಲ್ಲ, ಆದರೆ ಮಳೆ ಬೀಳ್ತದೆ. ಸೊ ಲೊಕೇಶನ್ಗೆ ಬಂದೆ, ಕಸ್ಟಮರ್ಗೆ ಒಂದು ಬಾರಿ ಫೋನ್ ಹಾಕೋಣ. सर रैपिडो सर, हाँ ठीक है. ಸೊ ಅವ್ರು ಬಂದುಬಿಟ್ಟು 2 ಮಿನಿಟ್ಸು ಬರ್ತಿದ್ದೀನಿ ಅಂತ ಅಂದರು. ಸೊ ವಿ ವಿಲ್ ವೆಯ್ಟ್. ಸೊ 127 ಯಾ ಗುರು ಪಿಕಪ್ ಲೊಕೇಶನ್ ಹತ್ರ ಬಂದಮೇಲೆ ಗುರು ಕ್ಯಾನ್ಸಲ್ ಮಾಡಿಬಿಟ್ರು ಗುರು. ಎಷ್ಟು ಬೇಜಾರಾಗ್ಬಿಡುತ್ತೆ ಅಂತಂದರೆ, ಸರಿ ಆಯಿತು ಅಂತ ಅದು ಬಂದೆ, ಇಲ್ಲಿ ನೋಡಿ ಪಿಕಪ್ ಲೊಕೇಶನ್ ಹತ್ರ ಬಂದಮೇಲೆ ಕ್ಯಾನ್ಸಲ್ ಮಾಡೋಳೆ. ಮಧುಮಿತಾ ಅಂತೆ. ಅಯ್ಯ ಹೋಗು, ಏನು ಮಾಡೋಕ್ಕಾಗಲ್ಲ, ಅಲ್ಲಲ್ಲಿ ಇರ್ತಾರೆ ಇಂಥವ್ರು, ಮಾಡಿದ್ರೆ ಮಾಡ್ಕೊಳ್ಳಿ. ಅದಿಲ್ಲ ಅಂತಂದರೆ ಇನ್ನೇನು, ನಮಗಿನ್ನೂ ದೊಡ್ಡ ಆರ್ಡ್ರೇ ಬರ್ಬೋದು, ಯಾರಿಗೆ ಗೊತ್ತು. ಒಂದು ಕಿತ ಕಳ್ಕೊಂಡಿದ್ದೀವಿ ಅಂತಂದರೆ ಅದು ನಮಗೆ ಬೇಡ ಅಂತ, ಅದರಿಂದ ನಾವು ಪಾಠ ಕಲಿತೀವಿ. ಎಲ್ಲೆಲ್ಲಿಗೋ ಹೋಗುತ್ತೆ, ಇದು ಅರ್ಥ ಮಾಡ್ಕೊಳ್ಳಿ. ಒಂದು ರೈಡ್ ತಗೊಂಡ್ಮೇಲೆ ಈ ಥರ ಆರ್ಡ್ರ್ ಬರ್ತವೆ. ನಮ್ಮ ಕರ್ಮ ಗುರು, ನಿಜ ನಮ್ಮ ಕರ್ಮ.
ಇದಕ್ಕೆ ಮುಂಚೆ ಬಂದಿದ್ದರೆ ಆರಾಮಾಗಿ ತಗೊತಾ ಇದ್ನಲ್ಲ, ಇವಾಗ ಏನಕ್ಕೆ ಬರೋದಿದೆ ಹೇಳಿ. ಶೆಟ್. ಓಹ್ ಬರ್ರಿ ಇವಾಗ ಆಟ ಆಡ್ಲಿಕ್ಕೆ ಬರ್ರಿ. ಚಲೋ 26. ಏನು ಸರ್ ಫೋನ್ ಮಾಡಿದ್ರೆ ಫೋನ್ ತೆಗಿದ್ದೀರ, ಏನು ಸರ್ ನಿಮ್ಮ ಕತೆ? 76ಗಿಂತ ಫೋನ್ ಮಾಡಿದ್ದೀನಿ, 25 ನಿಮಿಷದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಎಲ್ಲಿದ್ದೀರಾ ನೀವು? ನನ್ನ ಲೊಕೇಶನ್ ಹತ್ರ ಇದು ರಾಯಲ್ ಕಟನ್ ಮತ್ತು MM ಜ್ಯುವೆಲರ್ಸ್ ಇದೆ. ಮತ್ತು ಹಾಂ ಇದು ಯಾವುದಪ್ಪ ಇದು ಸಂಧಿ ಹೆಸರು ಪಿಲ್ಲಪ್ಪ ಲೈನ್. ಹಾಂ ಹೌದು ಸರ್. ದಾರಿಯಲ್ಲಿ ಹಂಗೆ ಹೋಗೋ ದಾರಿಗೆ ಒಂದು ಆರ್ಡ್ರ್ ಬಂತು, ಪ್ಯಾಸೆಂಜರ್ ಆರ್ಡ್ರು. ಸೊ ಎತ್ಕೊಂಡು ಹೋಗ್ಬಿಟ್ರೆ ಹಂಗೆ ನಮಗೆ ಫ್ಯೂಲ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಲೊಕೇಶನ್ ಹತ್ರ ಬಂದೆ. ಅಲ್ಲಿರೋರೇನಾ ಯಾರು 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 ನನ್ನ ಬುಕ್ ಮಾಡಿದವರು ಯಾರು? ಬುಕ್ಕಿಂಗ್ ಮೊದಲ ಪೈಸಾ ಮೊದಲ. ತಡೀರಿ. ಈಗ 2 ಆರ್ಡ್ರ್ ಅದ್ರ ಎತ್ಕೊಂಡಿದ್ದೀನಿ. ಒಂದು ನೆಲಮಂಗ್ಲಗೆ, ಇನ್ನೊಂದು ಮದವರೆಗೆ. ಪಕ್ಕದಲ್ಲಿ ಇರೋ ಕಾರಣದಿಂದ 2 ಆರ್ಡ್ರ್ ಎತ್ಕೊಂಡೆ. ಸೊ ಒಂದು ಹೋಗೋ ದಾರಿಯಲ್ಲಿ ಅಂದಿವೆ ಒಂದು ಫಸ್ಟ್ ಪೋರ್ಟರ್ ಒಂದು ಡ್ರಾಪ್ ಮಾಡಿಬಿಟ್ಟು ಅದಾದ್ಮೇಲೆ ಮದವರೆಗೆ ಹೋಗಿ ಡ್ರಾಪ್ ಮಾಡಬೇಕು. ಮಧ್ಯದಲ್ಲಿ ಹೋಗ್ತಾ ಇದ್ರೆ ಇದೇ ಹೋಗೋ ದಾರಿಯಲ್ಲೇ ಒಂದು ಆರ್ಡರ್ ಬಂತು. ಸೊ ಒಂದು ಫ್ಯೂಲ್ಗೆ ಅಡ್ಜಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ಕಾಲ್. ಅಯ್ಯಪ್ಪ ಇದೇನು ಗುರು ಫೋನ್ ತೆಗಿತಾ ಇಲ್ಲ, ಫೋನ್ ತೆಗಿತಿಲ್ವಲ್ಲ ಮಾರಯ್ಯ. ಈ ಥರ ಆದರೆ ಕಷ್ಟ ಕಣಪ್ಪ. ಯಾವ್ದು ಕಸ್ಟಮರ್ ಫೋನ್ ತೆಗಿತಾ ಇಲ್ವಲ್ಲೇ ಮೇಡಮ್? ಹಾಂ ಹಾಂ ಹೌದು ಮೇಡಮ್. ಪೇಮೆಂಟಾ? ಓಕೆ. $383 + 30 ವೆಯ್ಟಿಂಗ್ ಚಾರ್ಜಸ್ ಅಂತೆ ಮೇಡಮ್. ಅಲ್ಲಿ ಪಿಕಪ್ ಕೊಡೋವಾಗ. ಒಂದು ನಿಮಿಷ. ಎಷ್ಟು? 383 + 34 13. ಹಾಂ ಫೋನ್ ಎತ್ತಿಲ್ಲ, ಮತ್ತು ಇನ್ನೊಂದು ಅವರು ಪಿಕಪ್ ಕೊಡೋದು ಲೇಟ್ ಆಯ್ತಲ್ಲ. ಸೊ ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಪಿಕಪ್ ಆಯಿತು, ಸಾರಿ ಡ್ರಾಪ್ ಆಯಿತು. ಇನ್ನು ನೆಕ್ಸ್ಟ್ ಡ್ರಾಪ್ಗೆ ಇಲ್ಲಿಂದ ಹೋಗ್ಬಿಡೋಣ, ನೋಡೋಣ ಎಷ್ಟು ದೂರ ಇದೆ ಅಂತ. ಐ ಥಿಂಕ್ ಇಲ್ಲಿಂದ ಸ್ವಲ್ಪ ದೂರನೇ ಇರ್ಬೋದು ಇದು. ಕಾರಣ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಡಿಸ್ಟೆನ್ಸ್ ಇರುತ್ತೆ ಅಂತ ಅಂದ್ಕೊಂಡೆ. ಆದರೆ ಒಯ್ಯಮ್ಮ 20 ಸ್ವಲ್ಪ ಅಲ್ಲ ಗುರು, 10 ಕಿಲೋಮೀಟ್ರ್ ಇದೆ ಗುರು. ಏನು ಗುರು ಮಾಡೋದು? 93 ಇಲ್ಲಿಂದ 10 ಕಿಲೋಮೀಟ್ರ್ ಇದೆಯಪ್ಪ. ಸರಿ ಇರಲಿ, ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಸೊ ಬೆಳಗ್ಗೆ ಒಂದು 205 ರೂಪಾಯಿ, ಇವಾಗ ಒಂದು 205 ರೂಪಾಯಿ, ಟೋಟಲಾಗಿ 400 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ.
ಇವಾಗೇನೋ ಬಡ್ಕಂತ ಇತ್ತು ಬಾಯಿ, ಸರಿ ಆಯಿತು ಅಂತ ಅಂದ್ಬಿಟ್ಟು ಕರುಣೆ ತೋರಿಸಿ 200 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 1 ಪಾಯಿಂಟ್ ಕೂಡ ಹತ್ತಿಲ್ಲ ಗುರು ನನ್ನ ಗಾಡಿಗೆ. ಇಲ್ಲ, ನನ್ನ ಗಾಡಿಗೆ ಹೊಟ್ಟೆ ತುಂಬಿಸ್ಬೇಕು. ಯಾಕಂದರೆ ಈ ಬೇಸಿಗೆ ಬೇರೆ ಬಿಸಿಲು ಜಾಸ್ತಿ ಹೊಡಿತಾ ಇರುತ್ತೆ ಅಂತ ಅಂದ್ಬಿಟ್ಟು ಫುಲ್ ಟ್ಯಾಂಕ್ ಮಾಡ್ಸೋಕ್ಕೆ ಹೋಗ್ತಾಯಿಲ್ಲ. ಎಲ್ಲ ಡ್ರೈ ಆಗೋದೇ ಜಾಸ್ತಿ ಇರುತ್ತೆ, ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿಸಿಲ್ಲ. ಪಾಪ ನನ್ನ ಗಾಡಿ ಅದಕ್ಕೆ ಬೇಜಾರು ಮಾಡ್ಕೊಂಡೈತಿ. ಏನು ಮಾಡೋದು, ಅದ್ರಿಗೆ ಪ್ರಾಣ ಹೋಗ್ದಿರಾ ಅದು ಚೆನ್ನಾಗಿರ್ತೀರ ಅಷ್ಟರ ಮಟ್ಟಿಗೆ ಖಾಲಿ ಆಗ್ದಿರ ಹಾಕ್ಸ್ಕೊತ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ಈಗ ನೆಲಮಂಗ್ಲೆಯಿಂದ ಬರ್ತಾಯಿದ್ದೀನಲ್ಲ, ಸೊ ನಾನದು ಹೋಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ, ಆಫ್ ಆಗಿಬಿಡುತ್ತೇನೋ ಗಾಡಿ, ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಏನೋ ಸದ್ಯಕ್ಕೆ ಸಡನ್ನಾಗಿ ಪೆಟ್ರೋಲ್ ಬಂಕ್ ಸಿಕ್ಬಿಡ್ತು. ನಮಗೆ ನನ್ನ ಗಾಡಿ ಜಾಸ್ತಿ ಪ್ರಾಬ್ಲಮ್ಸಲ್ಲಿ ಸಿಗಾಕ್ಸಲ್ಲ. ನನಗೆ ಯಾವಾಗಾದರೂ ದುರಹಂಕಾರ ಪಟ್ಟರೆ ಮಾತ್ರ ನನಗೆ ಸ್ವಲ್ಪ ತೊಂದರೆ ಕೊಡುತ್ತೆ, ಇಲ್ಲಾಂದರೆ ನನಗೆ ಜಾಸ್ತಿ ತೊಂದರೆ ಅಂತೂ ಕೊಡೋಕ್ಕೆ ಬರೋಲ್ಲ. ಈಗ ಬಂದುಬಿಟ್ಟು ನೆಲಮಂಗ್ಲೆಯಿಂದ ಒಂದು ಪೋರ್ಟರ್ ಆರ್ಡ್ರು ಮತ್ತು ಇನ್ನೊಂದು ರ್ಯಾಪಿಡೋ ಒಂದು ಎತ್ಕೊಂಡಿದ್ದೀನಿ. ರ್ಯಾಪಿಡೋ ಕಸ್ಟಮರ್ ಇದ್ದಾರೆ. ಅದು ರ್ಯಾಪಿಡೋ ಬಂದುಬಿಟ್ಟು BTM ಲೇಔಟ್ಗಿದೆ, ಮತ್ತು ಪೋರ್ಟರ್ ಬಂದುಬಿಟ್ಟು ಕೋರಮಂಗಲಗಿದೆ. ಸೊ ಎರಡೂ ಸೇರಿ ಒಂದು ಸ್ವಲ್ಪ ಅಮೌಂಟ್ ಬರುತ್ತೆ. ಸೊ ಬನ್ನಿ, ಮುಂದೆ ತೋರಿಸ್ತಾ ಇರ್ತೀನಿ ನಿಮಗೆ. ಇದೇ ಥರ ವೀಡಿಯೋಸ್ ಕಂಟಿನ್ಯೂಸ್ಲಿ ಆಗ್ತಾಯಿರ್ತೀನಿ. ಫೈನಲಿ ಇಲ್ಲೊಂದು ಆರ್ಡ್ರು ಡ್ರಾಪ್ ಮಾಡ್ತಾ ಇದ್ದೀನಿ. ಇದು 35 ಕಿಲೋಮೀಟರ್ಸ್ ಇದ್ದಿತ್ತು. ಇಲ್ಲಲ್ವಾ? ಯಪ್ಪ ಚಳಿ ಕೊಯ್ತೈತೆ ಗುರು. ಅದು 357. ಥ್ಯಾಂಕ್ ಯು. ಓಕೆ, ಫೈನಲಿ ಪೋರ್ಟರ್ದೊಂದು ಡ್ರಾಪ್ ಮಾಡಿಬಿಟ್ಟೆ. ಇದು ಬಂದುಬಿಟ್ಟು 448 ರೂಪೀಸ್ ಇದು ತೋರಿಸ್ತಾ ಇದೆ. ಸೊ ಥ್ಯಾಂಕ್ ಯು. ಸ್ನೇಹಿತರೆ, ಈಗ ಕೋರಮಂಗಲದಿಂದ ಮೆಜೆಸ್ಟಿಕ್ ಒಂದು ಬಂದಿದೆ. ಮೆಜೆಸ್ಟಿಕ್ ಹೋಗ್ಬಿಟ್ಟು ಮತ್ತು ಅಲ್ಲಿಂದ ನಮ್ಮ ಮನೆ ಕಡೆ ಒಂದು 2-3 ಆರ್ಡ್ರ್ ಎತ್ಕೊಂಡು ಹೋಗ್ಬಿಟ್ರೆ ನಮಗೆ ಆರಾಮ್ಸೆ ಕೆಲಸ ನಡೆಯುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಬನ್ನಿ ನೋಡೋಣ ಏನು ಮುಂದೆ ಏನೇನೆಲ್ಲ ಅನಾಹುತಗಳು ನಡೆಯುತ್ತೋ. ಇವತ್ತೇ ನೋಡು, ನಾನು 7 ಗಂಟೆ ಮೇಲೆ ಡ್ಯೂಟಿ ಮಾಡ್ತಾಯಿರೋದು. ಇವತ್ತು ಚಾಲೆಂಜ್ ಮಾಡಿ ಇಷ್ಟು ದುಡಿಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡು ನಾನು ದುಡಿತಾ ಇದ್ದೆ ಬೆಳಗ್ಗೆಯಿಂದ. ಸೊ ಫೈನಲಿ ಹಂಗೂ ಹಿಂಗೂ ಸ್ವಲ್ಪ ಹಂಗೂ ಹಿಂಗೂ ರೀಚ್ ಆಯಿತು. ಯಪ್ಪ ದೇವ್ರೆ, ಕೊನೆಗೂ ಇನ್ನೇನು ಮನೆ ಕರೆ ಹೊರಟೆ ಗುರು. ಯಪ್ಪ ದೇವ್ರೆ, ಕೊನೆಗೂ ಮನೆ ಕರೆ. ಯಮ್ಮ ದೇವ್ರೆ ಕಾಪಾಡಪ್ಪ, ಕೊನೆಗೂ ಮನೆ ಕಡೆ ಹೊರಟೆ ಗುರು. ಇನ್ನು ಈ ಕಡೆ ಈಗ ಯಲಹಂಕಗೊಂದು ತಗೊಂಡಿದ್ದೀನಿ, ಯಲಹಂಕ ನ್ಯೂ ಟೌನು. ಸೊ ಅಲ್ಲಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಡ್ಯೂಟಿ ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲ ಅಂತಂದರೆ ಬೇಡ, ಸೀದಾ ಮನೆಗೆ ಹೋಗ್ತಾ ಇರೋದೆ. ಯಾಕಂದರೆ ತುಂಬ ಟೈರ್ಡ್ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ದುಡ್ದು ಸುಸ್ತಾಗಿಬಿಟ್ಟಿದೆ. ಅದಕ್ಕೋಸ್ಕರ ಈಗ ಸೀದಾ ಮನೆ ಕಡೆನೇ ಹೊರಟೆ. ಏನು ಯಾವುದು ರೈಡ್ ತಗೊಳಕ್ಕೆ ಹೋಗಲ್ಲ, ಮನೆ ಕಡೆ ಬಂದರೆ ಮಾತ್ರ ತಗೋಬೋದು, ಬೇರೆ ಇನ್ನೆಲ್ಲೂ ತಗೊಳ್ಳೋದಕ್ಕಾಗೋದೇ ಇಲ್ಲ. ಸೊ ಇವತ್ತು ಅರ್ನಿಂಗ್ ಎಷ್ಟಾಯಿತು ಅಂತ ನಾನು ಸೀದಾ ಮನೆಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ರ್ಯಾಪಿಡೋದಲ್ಲಿ ಬಂದುಬಿಟ್ಟು 1780 ರೂಪಾಯಿ ಆಗಿದೆ ಇವತ್ತು ಬಂದುಬಿಟ್ಟು. ಮತ್ತು ಊಬರಲ್ಲಿ 300 ರೂಪಾಯಿ. ಅದಾದಮೇಲೆ ಈ ಪೋರ್ಟ್ರಲ್ಲಿ ಬಂದುಬಿಟ್ಟು 780 ರೂಪಾಯಿ ಆಗಿದೆ ಇವತ್ತು. ನೋಡಿ ನಾನು ಫುಲ್ ಅರ್ನಿಂಗ್ ಬಂದುಬಿಟ್ಟು ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಇವತ್ತು ನನ್ನ ಟೋಟಲ್ ಅರ್ನಿಂಗ್ ಬಂದುಬಿಟ್ಟು 2852 ರೂಪಾಯಿ ಆಗಿದೆ. ಫ್ಯೂಲ್ ಬಂದುಬಿಟ್ಟು 410 ರೂಪಾಯಿ ಫ್ಯೂಲ್ ಆಗಿದೆ. ಮತ್ತು ಊಟಕ್ಕೆ ಬಂದುಬಿಟ್ಟು ಒಂದು 100 ರೂಪೀಸ್ ಊಟಕ್ಕಾಗಿದೆ. ಮಿಕ್ಕಿದ್ದೆಲ್ಲ ಖರ್ಚುಗಳು ಅದೆಲ್ಲ ಬಿಟ್ಟಾಕಿ ನನಗೆ ಇದರಲ್ಲಿ ಎಷ್ಟು ಉಳಿತಪ್ಪ ಅಂತಂದರೆ ಫ್ಯೂಲ್ಗೆ ಒಂದು 410 ರೂಪೀಸಾ, 410 ರೂಪೀಸ್ ಮೈನಸ್ ಆದರೆ 2442 ಮೈನಸ್ ಒಂದು 100 ರೂಪೀಸ್ ಊಟಕ್ಕೆ ಅಂದ್ಕೊಳ್ಳಿ, 2342 ರೂಪಾಯಿ ಆಗಿದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ಆಗಿದೆ. ಸೊ ಎಷ್ಟು ಅವರ್ ಆಯಿತು ಅಂತಂದ್ಬಿಟ್ಟು ಕೌಂಟ್ ಮಾಡಿದ್ರೆ 6ರಿಂದ 6ಗೆ 12 ಅವರ್ ಆಯಿತು. ಮತ್ತು ಒಂದು 4 ಅವರ್ ಟೋಟಲ್ ಆಗಿ 16 ಅವರ್ ಡ್ಯೂಟಿ ಮಾಡಿದ್ದೀನಿ. 16 ಅವರ್ಗೆ ಸೊ
ಸೊ ಇಷ್ಟ ಆದರೆ ಅರ್ನಿಂಗ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ ನಾನು ಡೈಲಿ ಆಗ್ತಾ ಇರ್ತೀನಿ. ನೆಕ್ಸ್ಟ್ ಯಾವುದಾದ್ರೂ ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಅನ್ಸಿದ್ರೆ ಆ ಅಪ್ಲಿಕೇಶನ್ ಯಾವುದ್ರಲ್ಲಿ ಡ್ಯೂಟಿ ಮಾಡಬೇಕು ಅಂತ ನಮಗೆ ಹೇಳಿ, ನಾನು ಖಂಡಿತ ಅದರಲ್ಲಿ ಡ್ಯೂಟಿ ಮಾಡಿಬಿಟ್ಟು ಅದರಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ ಪರ್ ಡೇ ಸೊ ನಾನು ನಿಮಗೆ ಪ್ರತಿಯೊಂದು ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.